ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋನ ನಾನು ಮಡಿಕೇರಿಯಲ್ಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಬ್ಯುಸಿ ಇದ್ದಿದ್ದರಿಂದ ಈಗ ಬ್ಯಾಂಗ್ಳೂರಿಗೆ ಬಂದ ಮೇಲೆ ನಾನು ತೆಗಿತಾ ಇರೋದು ವಿಡಿಯೋ. ವಿಷಯ ಏನಪ್ಪ ಅಂದರೆ, ಟೈಟಲ್ ನೋಡಿದ ಪ್ರಕಾರ ನನ್ನ ಕಸಿನ್ ತಂಗಿದು ರೋಸ್ ಫಂಕ್ಷನ್. ರೋಸ್ ಅಂದರೆ ನಮ್ಮ ಕೊಂಕಣಿ ಕ್ರಿಶ್ಚಿಯನಲ್ಲಿ ನಾವು ಮಾಡೋದು, ಅಂದರೆ ಯೂಶ್ವಲಿ ಚಪ್ರ ಮತ್ತು ಹಳದಿ ಫಂಕ್ಷನ್ ಅಂತೆಲ್ಲ ಮಾಡ್ತಾರಲ್ಲ ಮದುವೆದು ಹಿಂದಿನ ದಿನ. ಸೊ ಆ ಶಾಸ್ತ್ರ ಇದು, ಅದ್ರದ್ದು ಫಂಕ್ಷನ್ ಇತ್ತು ಮಡಿಕೇರಿಯಲ್ಲಿ. ಅವಳು ಮದುವೆ ಆಗಿರೋದು ಚಿಕ್ಕಮಂಗ್ಳೂರು ದಾಟಿ ಕೊಪ್ಪ ಅನ್ನೋ ಒಂದು ಪ್ಲೇಸ್ ಇದೆ, ಅಲ್ಲಿ ಮದುವೆ ಇದ್ದಿದ್ದು. ಬಟ್ ನಾನು ಅಕ್ಷಯ್ ಹೋಗ್ಲಿಕ್ಕೆ ಆಗಿಲ್ಲ, ಯಾಕೆಂದರೆ ನಮಗೆ ಯಾಕೆಂದರೆ ನಮಗೆ ರಜೆ ಸಿಗಲಿಲ್ಲ ಸ್ಕೂಲಲ್ಲಿ. ಯಾಕೆಂದರೆ ಸ್ಪೋರ್ಟ್ಸ್ ಡೇ ಬರ್ತಾ ಇದೆ, ಅದಕ್ಕೋಸ್ಕರ ರಜೆ ತಗೊಳ್ಲಿಕ್ಕೆ ಆಗೋದಿಲ್ಲ ಆ ರೀಸನ್ಗೋಸ್ಕರ ನಾವು ಮದುವೆಗೆ ಹೋಗಿಲ್ಲ. ಬಟ್ ರೋಸಿಗೆ ಹೋಗಿದ್ವಿ. ರೋಸಲ್ಲಿ ಇವಾಗ ಇದೆಲ್ಲ ನೋಡ್ತಿಗೆ ಸ್ವಲ್ಪ ಜನಕ್ಕೆ ಹೊಸದು ಅನಿಸ್ಬೋದು. ನನಗೆ ಅದರಲ್ಲಿ ಎಷ್ಟು ಗೊತ್ತು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ರೋಸ್ ಇದ್ದಿದ್ದು ಕಾವೇರಿ ಹಾಲಲ್ಲಿ, ಅದು 11 o'clockಗೆ. ನಾವು 10:30 10:45 ಹಂಗೆ ಅವಳ ಮನೆಗೆ ಹೋದ್ವಿ. ಇಲ್ಲಿ ಫಸ್ಟ್ ನಾವು ಹುಡುಗಿಗೆ ಬ್ಲೆಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಮನೆಯಿಂದ ಹೊರಡ್ತೀವಿ. ಸೊ ಅದೇ ಆಗ್ತಾ ಇರೋದು ಇಲ್ಲಿ. ಇದು ನನ್ನ ಕಸಿನ್ಸ್ ಎಲ್ಲ ಸೇರಿ ಒಟ್ಟಿಗೆ ನಾವು ಫೋಟೋ ತಗೊಳ್ತಾ ಇರೋದು. ಇನ್ನಿಬ್ಬರು ಅಣ್ಣಂದಿರು ಮಿಸ್ಸಿಂಗ್. ಒಬ್ಬ ವಿಲ್ಸ್ ಇದು ಸ್ವಂತ ಅಣ್ಣ, ಅವನು ಹೊರಗಡೆ ಇದ್ದ. ಇನ್ನೊಬ್ಬರು ಅಣ್ಣ ಅವರು ದುಬೈಲಿದ್ದಾರೆ. ಎಲ್ಲಿ ಓಕೆ, ಇವಾಗ ಹಾಲ್ ಹತ್ರ ಹೋಗ್ತಾ ಇದೀವಿ. ಅಕ್ಷಯ್ ಸೊ ಇವಾಗ ನಾವು ಹಾಲ್ ಹತ್ರ ರೀಚ್ ಆಗಾಯ್ತು. ನಂದು ಕಂಪ್ಲೀಟ್ ಲುಕ್ ಆಮೇಲೆ ತೋರಿಸ್ತೀನಿ. ಅಕ್ಷಯ್ ಬ್ರೇಕ್ಫಾಸ್ಟ್ ಮಾಡಿ, ಚೊರೆ ಮಾಡ್ತಿದ್ದೀನಿ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ ಅಕ್ಷಯ್. ಹೇಗಿದೆ? ಇದನ್ನೆಲ್ಲ ನೋಡಬೇಕಾದ್ರೆ ಏನಕ್ಕೆ ಇದೆಲ್ಲ ಇಟ್ಟಿದ್ದಾರೆ, ಮೋಸ್ಟ್ಲಿ ಡೆಕೋರೇಷನ್ಗಷ್ಟೇ ಅಂತ ಅನ್ಕೋಬೋದು ನೀವು. ಆದರೆ ಇದು ಡೆಕೋರೇಷನ್ಗೋಸ್ಕರ ಅಲ್ಲ, ಇದು ಕೂಡ ಒಂದು ಶಾಸ್ತ್ರನೇ. ಅದೇನು ಅಂತ ಹೇಳ್ಬಿಟ್ಟು ಮುಂದೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು, ರೋಸಿಗೆ ರಿಯಲ್ ಆ್ಯನಿಮಲ್ಸ್, ಪಿಗ್, ಕಾಕ್ ಅದೆಲ್ಲ ತೊಗೊಂಬರ್ತಾಯಿದ್ರು. ಇವಾಗೂ ಅಷ್ಟೇ ಮ್ಯಾಂಗ್ಳೂರಲ್ಲಿ ಒಂದೊಂದು ಕಡೆ ನಿಜವಾದ ಆ್ಯನಿಮಲ್ಸ್ನನ್ನೇ ತೊಗೊಂಬರ್ತಾರೆ. ಬಟ್ ಇಲ್ಲಿ ಇವರು ಆರ್ಟಿಫಿಷಿಯಲ್ನ ಇಟ್ಟಿರು. ಇದನ್ನೇ ಆ್ಯಕ್ಚುಲಿ ಅವರು ಹೇಳಿ ಮಾಡಿಸಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ, ಸಕ್ಕದಾಗಿ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ. ಚೆಕ್, ಹಲೋ ಚೆಕ್, ಟೆಸ್ಟಿಂಗ್ ಚೆಕ್. ಈ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮ್ಮ ಕಡೆ ಈ ರೋಸಲ್ಲಿ ಏನು ಮಾಡ್ತಾರೆ ಅಂದರೆ, ಇವಾಗ ಹುಡುಗಿದು ರೋಸ್ ಆಗ್ತಾ ಇದೆ ಅಂದರೆ ಹುಡುಗನ ಕಡೆಯವರು ಒಂದಿಷ್ಟು ಜನ ಅಂತ ಹೇಳ್ಬಿಟ್ಟು ಬರ್ತಾರೆ. ಅವ್ರನ್ನೇ ಇವಾಗ ವೆಲ್ಕಮ್ ಮಾಡ್ಕೊಳ್ತಾ ಇರೋದು. ಸೇಮ್ ವೈಸ್ ವರ್ಸ, ಹುಡುಗಂದು ರೋಸ್ ಆಗ್ತಾ ಇದ್ರೆ ಹುಡುಗಿ ಕಡೆಯವರು ಕೂಡ ಹೋಗ್ತಾರೆ. ನಮ್ಮ ಮಮ್ಮಿಯವರೆಲ್ಲ ಹೋಗಿದ್ರು ಹುಡುಗಂದು ರೋಸಿಗೆ. ಆವಾಗಲೇ ಸ್ವಲ್ಪ ಐಟಮ್ಸ್ ಎಲ್ಲ ತೋರಿಸ್ದೆಲ್ಲ ನಿಮಗೆ, ಅದೆಲ್ಲ ಒಂದು ಶಾಸ್ತ್ರಕ್ಕೋಸ್ಕರ ಇಟ್ಟಿರೋದು. ಈ ಶಾಸ್ತ್ರದ ಹೆಸರು ಬಂದುಬಿಟ್ಟು ಒಜೆ ಅಂತೇಳಿ. ಅದರ ಆ್ಯಕ್ಚುಲ್ ಮೀನಿಂಗ್ ಏನಪ್ಪ ಅಂದರೆ ಬರ್ಡನ್ ಅಂತ. ಹಿಂದಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು, ಒಂದು ಮದುವೆ ಅಂದರೆ ಅದ್ರದ್ದು ಎಕ್ಸ್ಪೆನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತೇಳಿ ರಿಲೇಟಿವ್ಸ್ ಎಲ್ಲ ಮದುವೆ ಮನೆಗೆ ಬರಬೇಕಾದ್ರೆ ಅವ್ರ ಕೈಯಲ್ಲಿ ಆದಷ್ಟು ಐಟಮ್ಸ್ನ ತರ್ತಿದ್ರು. ಅಂದರೆ ವೆಜಿಟೇಬಲ್ಸ್ ಆಗಿರ್ಬೋದು, ನಾನ್ ವೆಜ್ಗೆ ಮೀಟ್ ಆಗಿರ್ಬೋದು, ಈ ಥರ ಎಲ್ಲ ತರ್ತಾಯಿದ್ರು. ಅದನ್ನೇ ಇವಾಗಲೂ ಕಂಟಿನ್ಯೂ ಮಾಡ್ತಾರೆ. ಒಂದು ಫನ್ ಪಾರ್ಟಾಗಿ ರೋಸ್ ಸೆರೆಮನಿಯಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಚಂದ ಇದೆ. ಸೊ ಎಸ್, ಐಕತಾ. ಹಲೋ, ಅಯ್ಯೋ ಗಚ್ಚೆಸ್ ಮನೆ ಓ ಮುಂತಾದ ಪೌಲಂಗಿ. ಓರಿ ಎಸ್, ami akudi putodi daw seire daria sagata sezraja sagata ita
संघटना घरच्या वाटपच्या मुखार हॅलो वाटपच्या मुखार असतात इतरही आहेत भितर एवी येत आम्ही तुमकांच राखून आसा देव बरें करूं मस्त रेल्वे मस्त मस्त ಈ ಸೆರೆಮನಿನ ಮೇನಾಗಿ ರೋಸ್ ಸೆರೆಮನಿ ಅಂತ ಯಾಕೆ ಕರೀತಾರೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಹಳದಿ ಸೆರೆಮನಿಯಲ್ಲಿ ನೀವು ಹಳದಿ ಎಲ್ಲ ಉಜ್ತೀರಲ್ಲ, ಅದಕ್ಕೋಸ್ಕರ ಹಳದಿ ಅಂತ ಕರೀತಾರೆ. ಹಾಗೇನೆ ಇಲ್ಲಿ ರೋಸ್ನ ಉಜ್ತಾರೆ. ರೋಸ್ ಏನಪ್ಪ ಅಂದರೆ ಇಟ್ಸ್ ನಥಿಂಗ್ ಬಟ್ ಈ ಕೊಕೊನಟ್ ಇರುತ್ತಲ್ಲ, ಕೊಕೊನಟ್ನ ಫಸ್ಟು ಈ ಥರ ಕಡಿತಾರೆ. ಅದೇ ನಮ್ಮ ಡ್ಯಾಡಿ ಮತ್ತು ನಮ್ಮ ಅಂಕಲ್ ಮಾಡಿದ್ರಲ್ಲ, ಹಿಂಗೆ ಕಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಈ ಕೊಕೊನಟ್ನ ಗ್ರೇಟ್ ಮಾಡ್ತೀವಿ ನಾವು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ರಿಲೇಟಿವ್ಸ್ ಎಲ್ಲ ಇರ್ತೀವಲ್ಲ, ಒಬ್ಬೊಬ್ಬರೇ ಹೋಗ್ಬಿಟ್ಟು ಫುಲ್ ಗ್ರೇಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದರಲ್ಲಿ ಸಿಗುತ್ತಲ್ಲ ಮಿಲ್ಕ್, ಅದನ್ನು ನಾವು ರೋಸ್ ಅಂತ ಹೇಳ್ತೀವಿ. ಆ ರೋಸ್ನ ಅಪ್ಲೈ ಮಾಡ್ತೀವಿ ಬ್ರೈಡ್ ಅಥವಾ ಗ್ರೂಮ್ ಮೇಲೆ. ಅದಕ್ಕೆ ಇದಕ್ಕೆ ರೋಸ್ ಸೆರೆಮನಿ ಅಂತ ಹೇಳ್ತಾರೆ. ह्या बदलेक हकाल बायांनी तिच्यो देडयो तयार जाल्यो तर त्या बदलेक आसा सगळे कुटाम गिवन रोस त्या देखून हकले. ಆವಾಗಲೇ ಕೊಕೊನಟ್ನೆಲ್ಲ ಗ್ರೇಟ್ ಮಾಡಿದಾಯ್ತಲ್ಲ, ಇವಾಗ ನಾವೆಲ್ಲರೂ ರೋಸ್ನ ತಗೊಂಡು ಬರ್ತಾ ಇದ್ದೀವಿ.
आनी असा अवियो गांवची मस्त व्हडली आसा ते मडिकेरींत देखून देडयांक उपरांतल्या दिसांनी रोस आसा त्या देखून आज हॉटेलीक मात्र रोस पुसो कितेंय टोमॅटो तांतयां बियर कितेंय आसा तर तुमच्याच बोल्सांनी तें दवरचें. एक ल्हानशी कळवणी. Drinks counter is open. Okay, drinks counter is open to the men, gents. ಗಂಡಸರಿಗೆ ಡ್ರಿಂಕ್ಸ್ ಕೌಂಟರ್ ಈ ಬದಿಯಲ್ಲಿ ನನ್ನ ಲೆಫ್ಟ್ ಸೈಡ್. ಟು ದ ವಿಮೆನ್ ಲೇಡೀಸ್ ಡ್ರಿಂಕ್ಸ್ ಕೌಂಟರ್ ನಿಮ್ಮ ಹಿಂಬದಿಯಲ್ಲಿ. ಸ್ನಾಕ್ಸ್ ಅಂಡ್ ಡ್ರಿಂಕ್ಸ್ ಕೌಂಟರ್ ಇಸ್ ಓಪನ್ ಟು ದ ಮೆನ್ ಆನ್ ಮೈ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ಟು ದ ವಿಮೆನ್ ಅಟ್ ದ ಬ್ಯಾಕ್ ಸೈಡ್. ಥ್ಯಾಂಕ್ ಯು. Namti hokal bai, sundaran sabusya. Namti hokal bai, aplo suru sukatla sarvai sundaran rosabusya. Kuwa namti hokal bai. Rosusu karna doho la. पहिलो मन तुका सगळे आसाशी माडनालो कुब्यार तेला सो कुली सगळेच्या कपालार कपली कडलो कुरीस प्रसाच्या वाटले बंगारासो केस मोगासो रोसो तुझ्या बापईस पैसो रोसो बापईस प्रसाचे वाटले बंगारासो केस मोगासो रोसो तुका बापय रोसो पुसता मन्ना. मावशी पुसता रोसो होकले नीट बस. कष्ट पावलो बाळा होकले बापय तुझ. ಅದಾದಮೇಲೆ ನನಗಂತೂ ಫುಲ್ ಹೊಟ್ಟೆ ಹಸಿತಾಯಿತ್ತು. ಯಾಕೆಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದು, ಅದಕ್ಕೋಸ್ಕರ ತಿನ್ಲಿಕ್ಕೆ ಹೋದ್ವಿ. ಅಂದರೆ ಸ್ನ್ಯಾಕ್ ಕೌಂಟರ್ ಮತ್ತು ಡ್ರಿಂಕ್ಸ್ ಕೌಂಟರ್ ಎಲ್ಲ ಓಪನ್ ಆಗಿತ್ತು ಅಂತ ಹೇಳಿದ್ರಲ್ಲ, ಸೊ ಅಲ್ಲಿಗೆ ಹೋದ್ವಿ. ಅದು ಹೋಗಿ ಕೂತು ತಿಂತಿರ್ಬೇಕಂದ್ರೆ ಡ್ಯಾಡಿ ಹೇಳಿದ್ರು ಇವನ್ ಲಂಚ್ ಕೂಡ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಡ್ಯಾಡಿನೇ ಎಲ್ಲ ಹಾಕ್ಸ್ಕೊಂಡು ತಗೊಬಂದು ಕೊಟ್ಟರು. ನಾವು ಹಂಗೆ ಲಂಚೆಲ್ಲ ಮುಗಿಸ್ಕೊಂಡು ಇಲ್ಲಿ ಕಾಣಿಸ್ತಿರುವಾಗೆ ಪಾನ್ ಎಲ್ಲ ಇದೆಯಲ್ಲ ಅದೆಲ್ಲ ತಿಂದ್ಬಿಟ್ಟು ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿ ಈವ್ನಿಂಗ್ ಆಗೋತ್ತಿಗೆ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಮತ್ತೆ ಒಂದು 7:30 ಅಷ್ಟೊತ್ತಿಗೆ ನನ್ನ ತಂಗಿದು ಮನೆಗೆ ಬಂದ್ವಿ. ಇಲ್ಲಿ ಬರೋವಾಗ ಏನೋ ಒಂದು ಶಾಸ್ತ್ರ ಮಾಡ್ತಾ ಇದ್ರು, ಅದೇ ಆಗ್ತಾ ಇದೆ ಇಲ್ಲಿ. मागून गेलं आता आमच्या बहुती किती चावडी